ಜನರು ಅವನನ್ನು ಸೂತಪುತ್ರ ಎಂದರು. ಧರ್ಮದ ಹೆಸರಿನಲ್ಲಿ ಅವನ ಮೇಲೆ ಅವನ ಶೌರ್ಯಕ್ಕೆ ಇವನು ಸೋತ ಯೋಧ. ಇವನು ವಿಧಿಯ ವಿರುದ್ಧ ಹೋರಾಡಿದ ಸೂರ್ಯನ ಮಗ. ಕರ್ಣ. ಕುಂತಿ ಯುವರಾಣಿ. ಅವಳಿಗೆ ಒಂದು ಅಪಾರವಾದ ವರ ಸಿಕ್ಕಿತ್ತು. ಯಾವ ದೇವರನ್ನಾದರೂ ಆಮಂತ್ರಿಸಿ ಮಗ ಪಡೆಯುವ ಶಕ್ತಿ. ಒಂದು ಕ್ಷಣದ ಕುತೂಹಲ, ಒಂದು ನಿರ್ಧಾರ. ಅವಳು ಸೂರ್ಯದೇವನನ್ನು ಕರೆಯುತ್ತಾಳೆ. ಆಕಾಶ ಚೀರಿಕೊಂಡು ಬೆಳಕು ಇಳಿಯುತ್ತದೆ. ಒಂದು ದಿವ್ಯ ಪ್ರಕಾಶ. ಅವಳ ಮುಂದೆ ಸೂರ್ಯನಂತೆ ಹೊಳೆಯುವ ಶಿಶು, ಕವಚ ಕುಂಡಲಗಳೊಂದಿಗೆ ಜನಿಸಿದ ದಿವ್ಯ ಮಗು. ಆದರೆ ಸಮಾಜದ ಭಯ, ಲಜ್ಜೆ, ಅಪಮಾನ ಅವಳನ್ನು ಕಾಡುತ್ತದೆ. ತಾಯಿಯ ಹೃದಯ ಒಡೆದು ಹೋಗುತ್ತದೆ. ಕಣ್ಣೀರು ಸುರಿಸುತ್ತಾ ಅವಳು ಶಿಶುವನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ನದಿಗೆ ಬಿಡುತ್ತಾಳೆ. ಕ್ಷಮಿಸು ಮಗನೇ. ನದಿ ಅವನನ್ನು ದೂರ ಕೊಂಡೊಯ್ಯುತ್ತದೆ. ಆದರೆ ವಿಧಿ ಅವನನ್ನು ತ್ಯಜಿಸಲಿಲ್ಲ. ಅಧಿರಥ ಎಂಬ ಸರಳ ಸಾರಥಿ, ಅವನ ಹೆಂಡತಿ ರಾಧೆ, ಆ ಪೆಟ್ಟಿಗೆಯನ್ನು ಕಂಡು ಅದನ್ನು ದೇವರ ಕೊಡುಗೆ ಎಂದು ಸ್ವೀಕರಿಸಿದರು. ಅವನಿಗೆ ಕರ್ಣ ಎಂದು ಹೆಸರಿಟ್ಟರು. ರಾಜಕುಮಾರನ ರಕ್ತ ಇದ್ದರೂ ಸಾರಥಿಯ ಮಗನಾಗಿ ಬೆಳೆದನು. ಕರ್ಣ ಬಾಲ್ಯದಿಂದಲೇ ವಿಭಿನ್ನ. ಅವನ ಕಣ್ಣುಗಳಲ್ಲಿ ಬೆಂಕಿ, ಹೃದಯದಲ್ಲಿ ಶೌರ್ಯ. ಗುರುಕುಲದಲ್ಲಿ ಅರ್ಜುನ ತನ್ನ ಕೌಶಲ್ಯ ತೋರಿಸಿದಾಗ ಸಭೆ ಚಪ್ಪಾಳೆ ಹೊಡೆಯುತ್ತದೆ. ಆ ಸಮಯದಲ್ಲಿ ಕರ್ಣ ಮುಂದೆ ಬರುತ್ತಾನೆ. ನಾನು ಕೂಡ ಅದೇ ಮಾಡಬಲ್ಲೆ. ಅವನು ಬಾಣ ಬಿಡುತ್ತಾನೆ. ಅರ್ಜುನ ಮಾಡಿದ ಪ್ರತಿಯೊಂದನ್ನು ಪುನರಾವರ್ತಿಸುತ್ತಾನೆ. ಸಭೆ ಮೌನವಾಗುತ್ತದೆ. ಆದರೆ ದ್ರೋಣಾಚಾರ್ಯ ಕೇಳುತ್ತಾರೆ, ನಿನ್ನ ತಂದೆ ಯಾರು? ಆ ಪ್ರಶ್ನೆ ಅವನ ಹೃದಯಕ್ಕೆ ಬಾಣದಂತೆ ತಾಕುತ್ತದೆ. ಭೀಮ ನಗುತ್ತಾನೆ. ಸೂತಪುತ್ರ ರಾಜಕುಮಾರನಿಗೆ ಸವಾಲು? ಆ ನಗು, ಆ ಅವಮಾನ, ಆ ತಿರಸ್ಕಾರ. ಕರ್ಣನೊಳಗೆ ಒಂದು ಅಗ್ನಿ ಹೊತ್ತಿ ಉರಿಯುತ್ತದೆ. ಒಂದು ದಿನ ನಾನು ಜಗತ್ತಿಗೆ ನನ್ನ ಶಕ್ತಿ ತೋರಿಸುತ್ತೇನೆ. ವಿದ್ಯೆಗಾಗಿ ಅವನು ಪರಶುರಾಮರನ್ನು ಹುಡುಕುತ್ತಾನೆ. ಸುಳ್ಳು ಹೇಳಿ ಶಸ್ತ್ರವಿದ್ಯೆ ಕಲಿಯುತ್ತಾನೆ. ಒಂದು ದಿನ ಹುಳು ಅವನ ಕಾಲಿಗೆ ಕಚ್ಚುತ್ತದೆ. ರಕ್ತ ಹರಿಯುತ್ತದೆ. ನೋವು ಅಸಹನೀಯ. ಆದನೂ ಅವನು ಕದುಲುವುದಿಲ್ಲ. ಸತ್ಯ ಹೊರಬರುತ್ತದೆ. ಪರಶುರಾಮ ಶಪಿಸುತ್ತಾರೆ, ಅತ್ಯವಶ್ಯಕ ಸಮಯದಲ್ಲಿ ನೀನು ಕಲಿತ ವಿದ್ಯೆ ಮರೆತು ಹೋಗುತ್ತದೆ. ವಿಧಿ ಮತ್ತೊಮ್ಮೆ ಕರ್ಣನ ವಿರುದ್ಧ ನಿಂತಿತು. ಸಭೆಯಲ್ಲಿ ಅವಮಾನಗೊಂಡಾಗ ಒಬ್ಬನು ಅವನ ಕೈ ಹಿಡಿದನು. ದುರ್ಯೋಧನ, ನಿನ್ನಲ್ಲಿ ರಾಜಶಕ್ತಿ ಇದೆ. ನಿನ್ನನ್ನು ನಾನು ರಾಜನಾಗಿಸುತ್ತೇನೆ. ಅಂಗದೇಶದ ರಾಜನಾಗಿ ಅಭಿಷೇಕ. ಮೊದಲ ಬಾರಿಗೆ ಯಾರೋ ಅವನನ್ನು ಮಹಾರಾಜ ಎಂದು ಕರೆಯುತ್ತಾರೆ. ಕರ್ಣ ಕಣ್ಣೀರಿನಿಂದ ಹೇಳುತ್ತಾನೆ, ಇಂದಿನಿಂದ ನನ್ನ ಪ್ರಾಣವು ನಿನ್ನದೇ. ಸ್ನೇಹ, ಅದೇ ಅವನ ಬಲ. ಆದರೆ ಅದೇ ಅವನ ಪತನದ ಕಾರಣ. ಕರ್ಣ ದಾನದಲ್ಲಿ ಪ್ರಸಿದ್ಧ. ಯಾರೇ ಬಂದರೂ ಖಾಲಿ ಹಸ್ತವಾಗಿ ಹೋಗಲಿಲ್ಲ. ಇಂದ್ರ ಬ್ರಾಹ್ಮಣ ವೇಷದಲ್ಲಿ ಬಂದು ಕೇಳುತ್ತಾನೆ, ನಿನ್ನ ಕವಚ ಕುಂಡಲ ದಾನ ಮಾಡು. ಅವನಿಗೆ ಗೊತ್ತಿತ್ತು. ಆದರೂ ಅವನು ನಗುತ್ತಾನೆ. ದಾನವೇ ನನ್ನ ಧರ್ಮ. ತನ್ನ ದೇಹದಿಂದ ಕವಚ ಕಿತ್ತುಕೊಡುತ್ತಾನೆ. ರಕ್ತ ಸುರಿಯುತ್ತದೆ. ಆಕಾಶ ಮೌನವಾಗುತ್ತದೆ. ಆ ದಿನದಿಂದ ಕರ್ಣ ಮರಣಶೀಲನಾಗುತ್ತಾನೆ. ಯುದ್ಧದ ಮುನ್ನರಾತ್ರಿ ಕುಂತಿ ಬರುತ್ತಾಳೆ. ಕರ್ಣ, ನೀನು ನನ್ನ ಮಗ. ಆ ಕ್ಷಣದಲ್ಲಿ ಅವನ ಹೃದಯ ಎರಡು ಭಾಗವಾಗುತ್ತದೆ. ಒಂದು ಕಡೆ ತಾಯಿ, ಇನ್ನೊಂದು ಕಡೆ ಸ್ನೇಹ. ಅವನು ಶಾಂತವಾಗಿ ಹೇಳುತ್ತಾನೆ, ಅಮ್ಮ, ತುಂಬಾ ತಡವಾಗಿದೆ. ಅರ್ಜುನ ಹೊರತು ಬೇರೆ ಯಾರನ್ನೂ ಕೊಲ್ಲುವುದಿಲ್ಲ. ಅವನ ಮಾತು, ಅವನ ಧರ್ಮ. ಕುರುಕ್ಷೇತ್ರ ಯುದ್ಧ. ಭೂಮಿ ನಡುಗುತ್ತದೆ. ಅರ್ಜುನ ಮತ್ತು ಕರ್ಣ ಮುಖಾಮುಖಿ. ಬಾಣಗಳ ಮಳೆ. ಸೂರ್ಯ ಅಸ್ತಮಿಸುತ್ತಿದ್ದ ಸಮಯ. ರಥದ ಚಕ್ರ ನೆಲಕ್ಕೆ ಸಿಲುಕುತ್ತದೆ. ಪರಶುರಾಮನ ಶಾಪ ನೆನಪಾಗುತ್ತದೆ. ವಿದ್ಯೆ ಮರೆತು ಹೋಗುತ್ತದೆ. ಅವನು ಕೂಗುತ್ತಾನೆ, ಕೃಷ್ಣ, ಇದು ಧರ್ಮವೇ? ಕೃಷ್ಣ ಗಂಭೀರವಾಗಿ ಹೇಳುತ್ತಾನೆ, ಅಭಿಮನ್ಯುವನ್ನು ನೆನಪಿಸು. ಅರ್ಜುನ ಬಾಣ ಬಿಡುತ್ತಾನೆ. ಸಮಯ ನಿಂತಂತೆ ಬಾಣ ಹೃದಯ ಚೀರುತ್ತದೆ. ಕರ್ಣ ನೆಲಕ್ಕೆ ಬೀಳುತ್ತಾನೆ. ಅವನ ಕಣ್ಣುಗಳಲ್ಲಿ ಶಾಂತಿ. ನಾನು ಸೋಲಿಲ್ಲ. ವಿಧಿ ಗೆದ್ದಿತು. ಸೂರ್ಯಕಿರಣ ಅವನ ಮೇಲೆ ಬೀಳುತ್ತದೆ. ಸೂರ್ಯ ತನ್ನ ಮಗನನ್ನು ಸ್ವಾಗತಿಸುತ್ತಾನೆ. ಕರ್ಣನ ಕಥೆ ನಮಗೆ ಏನು ಹೇಳುತ್ತದೆ? ಜನ್ಮವಲ್ಲ, ಗುಣವೇ ಮಹತ್ವ. ಅವಮಾನವಲ್ಲ, ಸಂಕಲ್ಪವೇ ಶಕ್ತಿ. ಸ್ನೇಹವಲ್ಲ, ವಿಧಿಯೇ ಅಂತಿಮ ನಿರ್ಧಾರ. ಇತಿಹಾಸ ಅವನನ್ನು ಸೋತ ಯೋಧನೆಂದರು. ಮಾನವತೆಯವನನ್ನು ಮಹಾದಾನಿ ಎನ್ನುತ್ತದೆ. ಅವನು ತಪ್ಪುಪಾಳೆಯದಲ್ಲಿ ನಿಂತಿದ್ದರೂ ಅವನ ಹೃದಯ ಸೂರ್ಯನಂತೆ ಹೊಳೆಯುತ್ತಿತ್ತು. ಕರ್ಣ ಕೇವಲ ಪಾತ್ರವಲ್ಲ, ಅವನು ನೋವಿನ ಪ್ರತೀಕ, ಸ್ನೇಹದ ಪ್ರತೀಕ, ಅವಮಾನದಿಂದ ಎದ್ದ ಆತ್ಮವಿಶ್ವಾಸದ ಪ್ರತೀಕ. ನಿಮ್ಮ ಜೀವನದಲ್ಲೂ ಒಂದು ಕರ್ಣ ಇರಬಹುದು.
ತಪ್ಪಾಗಿ ಅರ್ಥ ಮಾಡಿಕೊಳ್ಳಪಟ್ಟ. ಆದರೆ ಒಳಗಿನಿಂದ ಮಹಾನ್. ಜೈ ಮಹಾಭಾರತ.